ರಾಜ್ಯ ಕಾಂಗ್ರೆಸ್ಸಿಗೆ ಆಘಾತದ ಮೇಲೊಂದು ಆಘಾತ ವ್ಯಕ್ತವಾಗ್ತಾ ಇದೆ. ಒಂದೇ ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ. ಕಾಂಗ್ರೆಸ್ ಬಂಗಲೆಯಲ್ಲಿ ಸಾಲು ಸಾಲು ಶಾಕ್. ಒಂದೇ ಒಂದು ತಿಂಗಳು ಆದರೆ ಸಾಲು ಸಾಲು ಸಂಕಷ್ಟ. ಕಾಂಗ್ರೆಸ್ ಪಾಳೆಯಕ್ಕೆ ಸಾಲು ಸಾಲು ಆಘಾತಗಳು ಎದುರಾಗ್ತಾ ಇದೆ. ಒಂದೇ ತಿಂಗಳಲ್ಲಿ ಸಾಲು ಸಾಲು ಸಂಕಷ್ಟ ಜೊತೆಗೆ ಮುಜುಗರ. ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕಾಂಗ್ರೆಸ್ಸಿಗೆ ಭಾರಿ ಮುಜುಗರಗಳು. ಪಕ್ಷದ ಕೆಲ ಬೆಳವಣಿಗೆಗಳಿಂದ ಪಕ್ಷ ಸಂಘಟನೆಗೂ ಹಿನ್ನಡೆಯಾಗ್ತಾ ಇದೆ. ಕಾಂಗ್ರೆಸ್ ಸಾಲು ಸಾಲು ಮುಜುಗರ ಪ್ರಕರಣಗಳು. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟರು. ವಿನಯ್ ಕುಲಕರ್ಣಿ ಕೇಸು ಪಕ್ಷಕ್ಕೆ ಭಾರಿ ಹಿನ್ನಡೆಯಾಯಿತು. ಈಗ ಎಂಎಲ್ಎ ಹಾರಿಸ್ ಮತ್ತು ಪುತ್ರ ನಲಪಾಡ್ ಮೇಲೆ ಇಡಿ ದಾಳಿ ಆಗಿರುವಂತಹದ್ದು. ಇಡಿ ದಾಳಿಯಿಂದ ಕಾಂಗ್ರೆಸ್ ನಾಯಕರಲ್ಲಿ ಹೆಚ್ಚಿದ ಆತಂಕ. ಬೈ ಎಲೆಕ್ಷನ್ ವೇಳೆ ಪಕ್ಷದಲ್ಲೇ ಬಳ ಒಪ್ಪಂದ ಆರೋಪ. ಇಬ್ಬರು ನಾಯಕರ ಮೇಲೆ ರಾಜ್ಯ ಕಾಂಗ್ರೆಸ್ ಕ್ರಮ. ಒಬ್ಬರು ಪಕ್ಷದ ಪ್ರಾಥಮಿಕ ಸ್ಥಾನದಿಂದ ಅಮಾನತು. ಮೂರನೇ ವ್ಯಕ್ತಿಗೆ ಸಚಿವ ಸ್ಥಾನ ಕಳೆದುಕೊಳ್ಳುವ ಭೀತಿ. ಮುಸ್ಲಿಂ ನಾಯಕರ ಅಸಮಾಧಾನ, ಪಕ್ಷಕ್ಕೆ ಭಾರಿ ಮುಜುಗರ. ಕುರ್ಚಿ ಫೈಟು, ದಿನಕ್ಕೊಂದು ಹೇಳಿಕೆ, ಸಚಿವ ಸ್ಥಾನಕ್ಕಾಗಿ ಕಿತ್ತಾಟ. ಸಾರ್ವಜನಿಕವಾಗಿ ಬಯಲಾದ ರಾಜ್ಯ ನಾಯಕರ ಗುಂಪುಗಾರಿಕೆ. ಕೈಗೆ ಮುಳ್ಳಾದ ಮಹಿಳಾ ಮೀಸಲಾತಿ ಬಿಲ್ ವಿಚಾರ. ನಾಯಕರ ಹೇಳಿಕೆಗಳೇ ಕಾಂಗ್ರೆಸ್ಸಿಗೆ ದೊಡ್ಡ ತಲೆನೋವು. ಪ್ರತಿಯೊಬ್ಬ ನಾಯಕನ ಬಾಯಿಗೆ ಬೀಗ ಹಾಕೋದಕ್ಕೆ ಆಗೋದಿಲ್ಲ. ಉತ್ತರದಲ್ಲೊಬ್ಬ ನಾಯಕ ಹಂಗ ಮಾತನಾಡ್ತಾನೆ, ದಕ್ಷಿಣದಲ್ಲಿನೊಬ್ಬ ನಾಯಕ ಹಿಂಗ ಮಾತನಾಡ್ತಾನೆ. ಅವ್ರನ್ನ ಹುಡುಕೊಂಡು ಅವರು ತುಟಿ ಅದುಮಿ ಬೀಗ ಹಾಕೋದಕ್ಕೆ ಕಷ್ಟ. ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟೆಷ್ಟು ಅಪಮಾನಗಳನ್ನು ಅನುಭವಿಸ್ತು, ಎಷ್ಟೆಷ್ಟು ಆರೋಪಗಳನ್ನು ಹೊತ್ಕೊಳ್ತು. ನಾಗೇಂದ್ರರಿಂದ ಹಿಡಿದು, ಸತೀಶ್ ಸೈಲ್ನಿಂದ ಹಿಡಿದು, ದದ್ದಲ್ನಿಂದ ಹಿಡಿದು, ಪಪ್ಪಿಯಿಂದ ಹಿಡಿದು, ವಿನಯ್ ಕುಲಕರ್ಣಿಯ ಜೀವಾವಧಿ ಶಿಕ್ಷೆಯಿಂದ ಹಿಡಿದು, ಅದಾದ ನಂತರ ಕಾಂಗ್ರೆಸ್ಸಿನ ಪ್ರಭಾವಿ ಎಂಎಲ್ಎ ಎನ್ಎ ಹ್ಯಾರಿಸ್ ಜೊತೆಗೆ ಅವರ ಪುತ್ರದ ಮನೆ ಮೇಲಿರ್ತಕ್ಕಂತಹ ದಾಳಿ ನೋಡಿ. ಇಡಿ ಅನ್ನುವ ತನಿಖಾ ಸಂಸ್ಥೆ ದಾಳಿ ಮಾಡಿದ್ರೆ ಈ ಪ್ರಮಾಣದ ಪರಮಾಶ್ಚರ್ಯ ಏನೂ ಇಲ್ಲ. 2-3 ಗಂಟೆಗಳ ಕಾಲ ದಾಳಿ ಮಾಡುತ್ತೆ ಸಹಜವಾಗಿ. ಆದರೆ ತನಿಖೆ ಅಂತ ಬಂದಾಗಲೇ ಸುದೀರ್ಘವಾದ ಪ್ರಯಾಣ ಆಗೋದು. ನೆನೆಯ ದಿನ ಆಗಿರುವಂತಹದ್ದು ತನಿಖೆ. ಎನ್ಎ ಹ್ಯಾರಿಸ್ ಪುತ್ರ 6 ವರ್ಷದ ಹಿಂದೆ ಮಾಡಿಕೊಂಡಿದ್ದ 4.5 ಕೋಟಿ ಅರ್ಥಾತ್ 4.2 ಕೋಟಿ ಹಣದ ವ್ಯವಹಾರ, ಇದು ಒಂದು ಹಣಕಾಸಿನ ಅಪರಾಧ ಎಂದು ಹೇಳಲಾಗ್ತಾ ಇದೆ. ಖಚಿತವಾಗಿ ನಾವು ಹೇಳ್ತಾ ಇಲ್ಲ. ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳಿಗೆ ಖಚಿತ ಮಾಹಿತಿಯನ್ನು ಆಧರಿಸಿಕೊಂಡು ಎಂಎಲ್ಎ ಮಗ ಇನ್ನೊಬ್ಬ ಮಗನ ಮನೆ ಮೇಲೆ ದಾಳಿ ಮಾಡ್ತಾರೆ. ಅವರ ಕೋಣೆಯ ಕಟ್ಟಕಡೆಯ ರೂಮಿನಲ್ಲಿರುವ ಧೂಳೊಡೆದು ಕೂತಿರೋ ಕಡತಗಳನ್ನು ಕೂಡ ಕೊಡವಿ ನಿನ್ನೆ ದಿನ ಅಧಿಕಾರಿಗಳು ಚೆಕ್ ಮಾಡ್ಕೊಂಡ್ರು. ಇವೆಲ್ಲವೂ ಜನ ಕಣ್ಣಿಂದ ನೋಡಿ ಮರೆಯುವಂಥ ಮಾತುಗಳಲ್ಲ, ವಿಚಾರಗಳಲ್ಲ. ಜನರ ಮನೋಮಂದಿರದಲ್ಲಿ ರಿಜಿಸ್ಟರ್ ಆಗ್ತವೆ. ಅಲ್ರಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿ, ಆ ಅಧಿಕಾರಾರೂಢ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳ ಮನೆ ಮೇಲೆ ಇಡಿ ರೇಡ್ ಆಗ್ತವೆ. ಅವರ ಪ್ರಭಾವಿ ಮಿನಿಸ್ಟರ್ಗಳು ಜೀವಾವಧಿ ಶಿಕ್ಷೆಗೆ ಒಳಪಡ್ತಾರೆ. ಇದೆಂತಹ ನಾಚಿಕೆಗೆಟ್ಟ ಕೆಲಸ. ಈ ಅರ್ಥದಲ್ಲೂ ಕೂಡ ಅಲೆಗಳು ಶುರುವಾಗ್ತವೆ ರಾಜ್ಯದಲ್ಲಿ. ಇವೆಲ್ಲವೂ ಕೂಡ ರಾಜ್ಯ ಮಟ್ಟದ ನಾಯಕರುಗಳಿಗೆ ಮತ್ತು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಲೀಡರ್ಗಳಿಗೆ ಒಂದು ತರಹದ ಮುಜುಗರ. ಸರಿ, ಅದಾಯಿತು. ಇನ್ನು ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ, ಮಹಿಳೆಯರಿಗೆ 33% ಮೀಸಲು ಕೊಡಬೇಕು, ಅದು ಪ್ರತಿಯೊಂದು ರಾಜಕೀಯ ವಿಭಾಗದಲ್ಲೂ ಎನ್ನುವಂತಹ ಒಂದು ಮಸೂದೆ ಚರ್ಚೆಯಾದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ ಯಾರು? ಇಲ್ಲಿನ ಇಂಡಿ ಕೂಟ, INDIA, ಕಾಂಗ್ರೆಸ್ಸಿನ ನ್ಯಾಷನಲ್ ಲೀಡರ್ಸ್ಗಳು. ಮಹಿಳೆಯರ ಮೀಸಲಾತಿ ಸೋಗಿನಲ್ಲಿ ಮಹಿಳೆಯರಿಗೆ ಬಿಜೆಪಿ ಅನ್ಯಾಯ ಮಾಡ್ತಾ ಇದೆ, ಈ ಅರ್ಥದಲ್ಲಿ ಆರೋಪಿಸಿ ಆ ಮಸೂದೆಯನ್ನೇ ನಿಷ್ಕ್ರಿಯ ಮಾಡಿದ್ದು ಇಲ್ಲಿನ ಕಾಂಗ್ರೆಸ್. ಸೊ ಮಹಿಳೆಯರ ಮನೋಮಂದಿರದಲ್ಲೂ ಕೂಡ ಕಾಂಗ್ರೆಸ್ ಒಂದು ತರಹದ ನಕಾರಾತ್ಮಕವಾಗಿ ಚರ್ಚೆಗಳಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಮಾರುತಿ. ಎಲ್ಲೋ ಒಂದು ಕಡೆ ಒಂದು ಪಕ್ಷಕ್ಕೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ವ್ಯಕ್ತವಾಗ್ತಾ ಇದ್ರೆ ಅದಕ್ಕೆ ನಮ್ಮ ಕಾಂಗ್ರೆಸ್ಸೇ ಒಂದು ತರಹದ ಜೀವಂತ ನಿದರ್ಶನ. ನೋಡಿ, ಬರೋಬ್ಬರಿ ಕಳೆದ ತಿಂಗಳಿನಿಂದ ಈ ತಿಂಗಳವರೆಗೂ ನೀವು ಲೆಕ್ಕಾಚಾರ ಹಾಕೊಂಡ್ರೆ ಅಗಣ್ಯ. ನಿಮಗೆ ಲೆಕ್ಕ ಹಾಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿವರೆಗೂ ಅಂತ ಕೇಳಿದ್ರೆ ಹ್ಯಾರಿಸ್ ಮನೆ ಮೇಲಿನ ಇಡಿ ದಾಳಿಯವರೆಗೂ. ಏನಿದೆ ಮಾರುತಿ ಈ ಬಗ್ಗೆ ಡೀಟೇಲ್ಸ್? ಸಾಯಿಲ್, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಿಂಗಳಲ್ಲಿ ಸಾಲು ಸಾಲು ಮುಜುಗರ ಮತ್ತು ಸಂಕಷ್ಟಗಳನ್ನು ಅನುಭವಿಸ್ತಾ ಇರೋದು. ಯಾಕೆಂದರೆ ಕಾಂಗ್ರೆಸ್ ಇತ್ತೀಚಿನ ಬೆಳವಣಿಗೆ ನೋಡಿದ್ರೆ
ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಅಲ್ಲದೆ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಗೊತ್ತಾಗಿರೋದು. ಪ್ರಮುಖವಾಗಿ ನಾವು ವಿಚಾರಗಳನ್ನು ನೋಡೋದಾದ್ರೆ ಇದು ಸಾರ್ವಜನಿಕವಾಗಿಯೂ ಕೂಡ ಮತ್ತು ವಿಪಕ್ಷ ನಾಯಕರು ಕೂಡ ಅಸ್ತ್ರವಾಗಿ ಪರಿಗಣಿಸ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈಗ ವಿನಯ್ ಕುಲಕರ್ಣಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಿದೆ. ಇದು ಕೂಡ ಸಾಕಷ್ಟು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ದೊಡ್ಡ ಸದ್ದನ್ನ ಮಾಡಿತು. ಈಗಲೂ ಕೂಡ ಅವರಿಗೆ ಶಿಕ್ಷೆ ಆದಾಗಲೂ ಕೂಡ ಅಷ್ಟೇ ಸದ್ದು ಮಾಡಿತು. ಇದು ರಾಷ್ಟ್ರೀಯ ನಾಯಕರಿಗೂ ಮತ್ತೆ ಅದೇ ರೀತಿಯಾದಂತೆ ರಾಜ್ಯ ನಾಯಕರಿಗೂ ಕೂಡ ಒಂದು ರೀತಿ ಮುಜುಗರ ಮತ್ತೆ ಪಕ್ಷಕ್ಕೂ ಕೂಡ ಸಂಕಷ್ಟಕ್ಕೆ ತಂದಿರುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಒಳ ಜಗಳ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಹೈಕಮಾಂಡ್ ನಾಯಕರಿಗೂ ಕೂಡ ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮತ್ತು ಇಲ್ಲಿನ ಶಾಸಕರು ಕೂಡ ಹೈಕಮಾಂಡ್ ನಾಯಕರಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಕೂಡ ಸಚಿವ ಸ್ಥಾನದ ಒತ್ತನ್ನ ಇಟ್ಟಿರುವಂಥದ್ದು ಎಲ್ಲವೂ ಕೂಡ ಮತ್ತಷ್ಟು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ರೀತಿಯಾದ ಮುಜುಗರ ಮತ್ತೆ ಕಾಂಗ್ರೆಸ್ ತಳಮಟ್ಟದಲ್ಲಿ ರಾಜ್ಯ ನಾಯಕರಲ್ಲಿ ಏನಾಗ್ತಿದೆ ಎಂಬುದು ಕೂಡ ಸಾಕಷ್ಟು ಗೊಂದಲದಿಂದ ಕೂಡಿರೋದು. ಯಾಕೆಂದ್ರೆ ಒಂದ್ ಕಡೆ ಕುರ್ಚಿ ಕಿತ್ತಾಟ ಅಂದ್ರೆ ಸಿಎಂ ಬದಲಾವಣೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇನ್ನೊಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ದೆಹಲಿ ಪರೇಡ್ ಅನ್ನ ನಡೆಸಿದ್ರು. ಅಲ್ಲಿ ಕೂಡ ರಾಹುಲ್ ಗಾಂಧಿ ಅದೇ ರೀತಿಯಾದ ಹೈಕಮಾಂಡ್ ನಾಯಕರಾದಂತಹ ಏನು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಮತ್ತೆ ಸುರ್ಜೇವಾಲಾ ಆಗಿರ್ಬೋದು ಇವರೆಲ್ಲರೂ ಕೂಡ ಭೇಟಿಯಾಗಿ ಒತ್ತಾಯ ಮಾಡಿದ್ರು. ಇದು ಕೂಡ ಆಡಳಿತದ ಮೇಲೆ ಸರಿಯಾದ ಅಂದ್ರೆ ಹಿಡಿತಾ ಇಲ್ಲ. ಮತ್ತೊಂದು ಕಡೆ ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳೋರಿಲ್ಲ. ಕೇವಲ ಕುರ್ಚಿ ಕಿತ್ತಾಟ ಮತ್ತೆ ಅದೇ ರೀತಿಯಾದಂತೆ ಏನು ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಶಾಸಕರು ಪರೇಡ್ ಅನ್ನು ನಡೆಸಿದ್ರು. ಇದು ಕೂಡ ಒಂದು ರೀತಿಯಾದ ಪಕ್ಷಕ್ಕೆ ಮುಜುಗರ ಉಂಟಾಗಿತ್ತು. ಅದೇ ರೀತಿ ಇತ್ತೀಚಿನ ದಿನಗಳ ಅಂದ್ರೆ ನಿನ್ನೆ ಕೂಡ ನೆಲ್ಪಾಳ್ ಮನೆ ಮೇಲೆ ಕೂಡ ಇಡಿ ರೈಡ್ ಆಗಿತ್ತು. ಅಂದ್ರೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರೈಡ್ ಕೂಡ ಆಗಿತ್ತು. ಇದು ಕೂಡ ಸಾಕಷ್ಟು ಮುಜುಗರ ಮತ್ತೆ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ಗೆ ಸಾಲು ಸಾಲು ಸಂಕಷ್ಟ ಮತ್ತು ಮುಜುಗರ ಅನುಭವಿಸ್ತಾ ಇರುವಂತದ್ದು. ಇದು ಕೂಡ ಒಂದು ರೀತಿಯ ಬಿಟ್ಕಾಯಿನ್ ಈ ಹಿಂದೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಾಗಿತ್ತು ಮತ್ತೆ ಚರ್ಚೆಗಳು ಕೂಡ ಆಗಿತ್ತು. ಈಗ ಮತ್ತೊಮ್ಮೆ ಇಡಿ ರೈಡ್ ಆಗಿರುವಂತದ್ದು ಎಲ್ಲ ಒಂದ್ ಕಡೆ ಮತ್ತೆ ಕಾಂಗ್ರೆಸ್ಗೆ ಸಂಕಷ್ಟ ಅನುಭವಿಸುತ್ತಾ ಮತ್ತೆ ಅದರಲ್ಲಿ ಮತ್ತೊಬ್ಬ ಯಾರಾದ್ರೂ ಅರೆಸ್ಟ್ ಆಗ್ತಾರೆ ಎಂಬ ಕುತೂಹಲ ಕೂಡ ಮೂಡಿರುವಂತದ್ದು. ಇನ್ನೊಂದು ಕಡೆ ನೋಡೋದಾದ್ರೆ ಮಹಿಳಾ ಮೀಸಲಾತಿ ವಿಚಾರದಲ್ಲೂ ಕೂಡ ಈಗ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಿರುವಂತದ್ದು. ಒಟ್ಟಲ್ಲಿ ಈ ರೀತಿಯಾದಂತಹ ಸಾಲು ಒಂದೊಂದು ರೀತಿಯಾದ ಮುಜುಗರ ಮತ್ತೆ ಸಂಕಷ್ಟಕ್ಕೆ ಕಾಂಗ್ರೆಸ್ ಸಿಲುಕ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಒಂದ್ ಕಡೆ ಒಬ್ಬ ವ್ಯಕ್ತಿ ಈಗಾಗಲೇ ಶಾಸಕರಿಗೆ ಜೀವಾವಧಿ ಶಿಕ್ಷೆ ಆಗಿರುವಂತದ್ದು, ಇನ್ನೊಂದ್ ಕಡೆ ಇಡಿ ರೈಡ್ ಆಗಿರುವಂತದ್ದು, ಇನ್ನೊಂದ್ ಕಡೆ ಪಕ್ಷದಲ್ಲೇ ಕುರ್ಚಿ ಕಿತ್ತಾಟ ಆಗಿರಬಹುದು. ಮತ್ತೆ ದಾವಣಗೆರೆ ಸಂಬಂಧಪಟ್ಟಂತೆ ಈಗಾಗಲೇ ದಂಗಲ್ ಕೂಡ ಆರಂಭ ಆಗಿರುವಂತದ್ದು. ಅಲ್ಲೂ ಕೂಡ ಸಾಲು ಪಕ್ಷದಿಂದ ವಜಾ ಆಗಿರಬಹುದು. ಮತ್ತೆ ಅದೇ ರೀತಿಯಾದಂತೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಕೂಡ ಸ್ಥಾನವನ್ನು ಕೈ ಬಿಟ್ಟಿರುವಂತದ್ದು. ಇವೆಲ್ಲವೂ ಕೂಡ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತದೆ. ಮತ್ತೆ ತಳಮಟ್ಟದ ಸಂಘಟನೆ ವಿಚಾರದಲ್ಲೂ ಹಿನ್ನಡೆ ಆಗ್ತಿರುವಂತದ್ದು. ಮತ್ತೆ ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಏನಾಗ್ತಿದೆ ಎಂಬ ಬಗ್ಗೆ ಕೂಡ ಪಕ್ಷದಿಂದಲೂ ಕೂಡ ಚರ್ಚೆಗಳು ಆರಂಭ ಆಗಿದೆ. ಇದೆಲ್ಲವೂ ಕೂಡ ಕಡಿವಾಣ ಹಾಕ್ಬೇಕು ಅಂತ ಹೈಕಮಾಂಡ್ ನಾಯಕರನ್ನ ಸಾಕಷ್ಟು ಶಾಸಕರು ಸಂಪರ್ಕ ಮಾಡಿದ್ರು ಕೂಡ ಎಲ್ಲವೂ ಕೂಡ ಬ್ರೇಕ್ ಆಗ್ತಿಲ್ಲ. ಅದರಿಂದಾಗಿ ಮತ್ತೊಮ್ಮೆ ಸಂಕಷ್ಟದಲ್ಲಿ ಸಿಲುಕಿರುವಂತದ್ದು. ಪ್ರಮುಖವಾಗಿ ಇನ್ನು ದಾವಣಗೆರೆ ವಿಚಾರದಲ್ಲಿ ಫಲಿತಾಂಶವೇ ಬಂದಿಲ್ಲ. ಆಗಲೇ ಸಂಕಷ್ಟ ಒಂದು ರೀತಿಯ ಪರ ವಿರೋಧಗಳು ಚರ್ಚೆ ಆಗಿರೋದು. ಇದರಲ್ಲೂ ಕೂಡ ಡಿಕೆಶಿ ಬಣ ಮತ್ತು ಸಿದ್ದರಾಮಯ್ಯ ಬಣ ಟಾರ್ಗೆಟ್ ಆಗ್ತಿದೆ ಎಂಬ ಪ್ರಶ್ನೆಗಳು ಕೂಡ ಮೂಡಿರುವಂತದ್ದು. ಸಾಯಿಲು ಮಾರುತಿ, ವೆರಿ ಇಂಟ್ರೆಸ್ಟಿಂಗು ಲಾಜಿಕ್ ಮಾತನಾಡೋಣ. ಈಗ ರಸ್ತೆಗಳು ಡ್ಯಾಮೇಜ್ ಆಗಿದ್ರೆ ನಗರಾಭಿವೃದ್ಧಿ ಸಚಿವರ ನೇತೃತ್ವದಲ್ಲಿ ಅದಕ್ಕೊಂದು ತೇಪೆ ಹಚ್ಚಬಹುದು, ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು. ಆದ್ರೆ ಪಕ್ಷದ ಅಂತರ್ಯ ಜೊತೆಗೆ ಬಾಹ್ಯ ಎರಡು ಕಡೆ ಡ್ಯಾಮೇಜ್. ಈಗ ಈ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯದ ಯಾವ ಕಾಂಗ್ರೆಸ್ ನಾಯಕ ನೇತೃತ್ವ ವಹಿಸ್ತಾನೆ ಅನ್ನೋದು ಸಾಯಿಲ್ ಈಗ ಯಾಕೆಂದ್ರೆ ಯಾರು ವಹಿಸ್ತಾರೆ ಎಂಬುದು ಯಾಕೆ ಪ್ರಶ್ನೆ. ಯಾಕೆಂದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಕಸರತ್ತು ನಡೆಸ್ತಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಅವರು ಕೂಡ 2 ವರ್ಷ ಬಾಕಿ ಉಳಿದಿದೆ. ಅಂದ್ರೆ ಸಿಎಂ ಪಟ್ಟ ಅಥವಾ ಅಧಿಕಾರಾವಧಿ ಇನ್ನು ಕೇವಲ 2 ವರ್ಷ ಬಾಕಿ ಉಳಿದಿರುವಂತದ್ದು. ಹಾಗಾದ್ರೂ ನಾವು ಈ 2 ವರ್ಷ ಆದ್ರೂ ಅಧಿಕಾರ ಪಡೆಯುವಲ್ಲಿ ಕಸರತ್ತನ್ನು ನಡೆಸ್ತಿದ್ದಾರೆ. ಇನ್ನೊಂದು ಕಡೆ ಅಂದ್ರೆ ಇವರಿಬ್ಬರೇ ಪಕ್ಷದ ಮೇಲೆ ಸಾಕಷ್ಟು ಹಿಡಿತ ತಪ್ಪಿರುವಂತದ್ದು. ಯಾರು ಕೂಡ ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಮತ್ತು ಅಧಿಕಾರಿಗಳು ಕೂಡ ಸಿಎಂ ಮತ್ತು ಡಿಸಿಎಂ ಅವರ ಮಾತನ್ನ ಕೇಳ್ತಾ ಇಲ್ಲ ಎಂಬುದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಶಾಸಕರಾಗಿರ್ಬೋದು ಮತ್ತು ಸಚಿವರುಗಳು ಅವರು ಕೂಡ ಒಂದ್ ಕಡೆ ಸಚಿವ ಸ್ಥಾನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲವೊಂದು ಸಚಿವರು ಕಸರತ್ತನ್ನ ಮಾಡ್ತಾ ಇದ್ರೆ ಮತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ರೀತಿಯಾದ ಮಸಲತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಅಂದ್ರೆ 30ಕ್ಕೂ ಅಧಿಕ ಶಾಸಕರು ಕೂಡ ಈಗಾಗಲೇ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ಮತ್ತೆ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಅಲ್ಲಿ ಕೂಡ ಸ್ಟ್ರಾಟಜಿಗಳಾಗಿರ್ಬೋದು ತಮ್ಮ ಪರ ವಕಾಲತ್ತನ್ನ ವಹಿಸುವಂತೆ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆಯನ್ನು ಇದೇ ವಿಚಾರವಾಗಿ ಭೇಟಿಯಾಗಿ ಆದಷ್ಟು ಬೇಗ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅವಕಾಶವನ್ನ ಕೊಡಿ, ಈ ಬಗ್ಗೆ ನೀವು ಕೂಡ ರಾಹುಲ್ ಗಾಂಧಿ ಗಮನಕ್ಕೆ ತನ್ನಿ ಅಂತ ಕೂಡ ಹೇಳಿರುವಂತದ್ದು. ಇವೆಲ್ಲವೂ ನೋಡಿದ್ರೆ ರಾಜ್ಯದಲ್ಲಿ ಆಡಳಿತದಲ್ಲಿ ಯಾರಿಗೂ ಕೂಡ ಹಿಡಿತಲ್ಲ ಎಂಬುದು ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯರನ್ನ ಕೇಳಿದ್ರೆ ಪರವಾಗಿಲ್ಲ ಅಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ ಅಂತ ಒಂದ್ ಕಡೆ ಸಿದ್ದರಾಮಯ್ಯ ಹೇಳ್ತಿದ್ರ. ಇನ್ನೊಂದು ಕಡೆ ಅದೇ ಡಿಕೆಶಿ ಅವರು ಈ ರೀತಿಯಾದ ಸಂಘಟನೆ ಆದಿದ್ದೆ ಅದ್ರಲ್ಲಿ ನೇರವಾಗಿ ಹೈಕಮಾಂಡ್ ನ ಭೇಟಿ ಆಗೋದಾಗಿರ್ಬೋದು ಮತ್ತು ಪಕ್ಷಕ್ಕೆ ಮುಜುಗರ ತರುವ ರೀತಿಯಲ್ಲಿ ಹೇಳಿಕೆ ಕೊಟ್ಟರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳ್ತಾರೆ. ಇವಿಬ್ಬರ ನಾಯಕರಲ್ಲೇ ಕೂಡ ಎಲ್ಲೋ ಒಂದು ರೀತಿ ಗೊಂದಲದಿಂದ ಕೂಡಿರುವಂತದ್ದು. ಇನ್ನೊಂದು ಕಡೆ ಸಾಲು ಈ ರೀತಿಯಾದ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಡಿಸಿಎಂ ಆಗಿರುವವರು ಈಗಾಗಲೇ ಸಾಕಷ್ಟು ಆರೋಪಗಳನ್ನ
ಅಂದ್ರೆ ಪ್ರಮುಖವಾಗಿ ಜಬ್ಬರ್ ಆಗಿರ್ಬೋದು ಮತ್ತೆ ಅದೇ ರೀತಿಯ ನಜೀರ್ ವಿರುದ್ಧ ಈಗಾಗಲೇ ಕ್ರಮ ಕೊಂಡಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷರಾಗಿ. ಇನ್ನೊಂದ್ ಕಡೆ ಅದೇ ಮುಸ್ಲಿಂ ನಾಯಕರ ಪರವಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ವಕಾಲತ್ತನ್ನು ವಹಿಸ್ತಾ ಇರೋದು. ಅವರು ಕೂಡ ಡಿಸಿಎಂ ಆಗಿರ್ಬೋದು, ಸಿಎಂ ಆಗಿರ್ಬೋದು ಭೇಟಿಯಾಗಿ ಅವರು ಕೂಡ ವಕಾಲತ್ತನ್ನು ವಹಿಸ್ತಿರೋದಂದ್ರೆ ಈ ರೀತಿ ಏಕೈಕ ಕ್ರಮಗಳನ್ನ ಕೈಗೊಳ್ಳಬಾರದು ಅಂತ ಕೂಡ ಅವರ ಒತ್ತಾಯ ಮಾಡಿರೋದು. ಇದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಳ್ಳಿಯಂತ ಸಿಎಂ ಆಗಿರ್ಬೋದು ಮತ್ತು ಡಿಸಿಎಂ ಕೂಡ ಸೂಚನೆ ಅಥವಾ ಒಂದು ರೀತಿ ಸಂದೇಶ ನೀಡಿರುವಂತದ್ದು. ಇದೆಲ್ಲವೂ ನೋಡೋದಾದ್ರೆ ಯಾವ ಕೂಡ ಆಡಳಿತ ಮೇಲೆ ಅಂದ್ರೆ ಹಿಡಿತಾ ಇಲ್ಲ, ಕೇವಲ ತಮ್ಮ ಇಷ್ಟಕ್ಕೆ ಬಂದಂತೆ ಪಕ್ಷದಲ್ಲಿ ನಡೀತಿದೆ ಎಂಬ ಪ್ರಶ್ನೆಗಳು ಕೂಡ್ತಿದೆ. ಯಾಕೆಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರು ಪಂಚರಾಜ್ಯ ಚುನಾವಣೆ ಆಗಿರ್ಬೋದು ಪ್ರಚಾರದಲ್ಲಿ ಸಾಕಷ್ಟು ಬಿಜಿ ಇದ್ದಾರೆ, ಈಗ ಹೆಚ್ಚು ಗಮನ ಹರಿಸ್ತಿಲ್ಲ. ಅದರಿಂದಾಗಿ ಈ ರೀತಿಯಾದ ಸಂಕಷ್ಟಗಳು ಬರ್ತಿದ್ದೇವೆ ಎಂಬ ಪ್ರಶ್ನೆಯೂ ಕೂಡ ಕಾಡ್ತಾ ಇರುವಂತದ್ದು ಸೈಲು. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.